ಆಲ್ಮೋಸ್ಟ್ ಮೇಜರ್ ಇಂಜುರೀಸ್ ಆಗಿದ್ದಾವೆ, ಮೇಜರ್ ಸರ್ಜರೀಸ್ ಕೂಡ ಆಗಿದ್ದಾವೆ, ಮತ್ತು ಲಿಗಮೆಂಟ್ ಟೇರ್ಸ್ ಆಗಿದ್ದಾವೆ. ಹೆಂಗಪ್ಪ ಅಂದರೆ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಲೈಕ್ ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದೆ. ಸೊ ಐ ಸೆಡ್ ಮೈ ಮಾಮ್, ಐ ಕಾಂಟ್ ಡೂ ಇಟ್, ನಂಗೆ ಭಾಳ ಪೇನ್ ಆಗ್ತಿದೆ. ಆಡಬೇಕು ಇಲ್ಲ ಸೋಲ್ಬೇಕು, ಎರಡು ಡಿಫ್ರೆನ್ಸ್, ಡೂ ಆರ್ ಡೈ. You can't give up. And when I was playing for my country in the World Championships and Asian Champions, ಅಲ್ಲಿ I can't explain it how I was feeling. ಯೂನಿಫಾರ್ಮ್ ಹಿಂದ್ಗಡೆ ಇಂಡಿಯಾ ಆದಿತ್ಯ ಅಂತ ಬರೆದಿರೋದಾಗಿರಲಿ, ನನಗೋಸ್ಕರ ಇಂಡಿಯಾ ಅಂತ ಕ್ಲ್ಯಾಪ್ ಮಾಡಿರೋದಾಗಿರಲಿ, ಆ ಮೂಮೆಂಟ್ ಎಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪ್ರೌಡ್ ಮೂಮೆಂಟ್ ಆಗಿರುತ್ತೆ. ಸೊ ಬಿಕಾಸ್ ನಾನು ಒಬ್ಬ ತುಂಬ ಪೇಟ್ರಿಯಾಟಿಕ್ ಪರ್ಸನ್, ಸೊ ಐ ನೋ ನನಗದು ಆ ಇಂಡಿಯಾ ಅನ್ನೋದು ಆ ಎಮೋಷ್ನಲ್ ಆಗಲಿ ಆ ಪೇಟ್ರಿಯಾಟಿಕ್ ಫೀಲಿಂಗ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸ್ ಅದಿತಿ ಅವರು, ನ್ಯಾಷನಲ್ ಟೈಕ್ವಾಂಡೋ ಅಥ್ಲೀಟ್ ಹಾಗೂ ಸೆಲ್ಫ್ ಡಿಫೆನ್ಸ್ ಟ್ರೈನರ್ ಕೂಡ ಆಗಿದ್ದಾರೆ. ಸ್ಪೋರ್ಟ್ಸ್ ನಮಗೆ ಲೈಫ್ ಕಲಿಸ್ಕೊಡುತ್ತೆ. ಸೋಲ್ತೀವಿ, ಗೆಲ್ತೀವಿ, ಬಟ್ ವಿ ನೆವರ್ ಲೂಸ್ ಇಟ್, ವಿ ನೆವರ್ ಗಿವ್ ಅಪ್. ಫೈಟ್ ಮಾಡುವಂಥ ಸಾಮರ್ಥ್ಯ ನಮಗೆ ಸ್ಪೋರ್ಟ್ಸ್ ಹೇಳ್ಕೊಡುತ್ತೆ ಸರ್. ಬಾಡಿಯಲ್ಲಿ ವೀಕ್ ಪಾಯಿಂಟ್ಸ್ ಇರ್ತವೆ, ಅದು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಬಾಡಿ ಬಿಲ್ಡರ್ಸ್, ಅಥ್ಲೀಟ್ಸ್, ಎಲ್ಲದರಲ್ಲೂ ಕೆಲವೊಂದು ಪಾರ್ಟ್ಸ್ ವೀಕ್ ಆಗೇ ಇರ್ತವೆ. ದೇ ಕಾಂಟ್ ಬಿ ಸ್ಟ್ರಾಂಗ್. ಬಟ್ ಸೊ ಈ ಸೆಲ್ಫ್ ಡಿಫೆನ್ಸ್ ಅನ್ನೋದು ಯಾವ ಒಂದು ಏಜ್ ಗ್ರೂಪಿಂದ ಸ್ಟಾರ್ಟ್ ಆಗಬೇಕು ಮಕ್ಕಳಲ್ಲಿ? ಈಗಿನ ಸೊಸೈಟಿಯಲ್ಲಿ ಹೆಣ್ಮಕ್ಳು ವೆಲ್ ಎಜುಕೇಟೆಡ್ ಇದ್ದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇಫ್ ಶಿ ಕಾಂಟ್ ಡಿಫೆಂಡ್ ಹರ್ ಸೆಲ್ಫ್, ಅವಳ ರಕ್ಷಣೆ ಅವಳಿಗೆ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಎವ್ರಿಥಿಂಗ್ ಇಸ್ ಝೀರೋ. ಆಲ್ಮೋಸ್ಟ್ ಮೋರ್ ದೆನ್ 10,000 ಗರ್ಲ್ಸ್ಗೆ ನಾನು ಸೆಲ್ಫ್ ಡಿಫೆನ್ಸ್ ಟ್ರೈನ್ ಮಾಡ್ತಾ ಇದ್ದೀನಿ. ದೇಶಕ್ಕೋಸ್ಕರ ನಾವೇನಾದರೂ ಮಾಡಬೇಕು, ಮಾಡೇ ತೀರಬೇಕು ಅನ್ನೋಂಥ ಒಂದು ಥಾಟ್ ಇಟ್ಕೊಂಡು ಯಾರು ಬೆಳೆಸ್ತಾರೋ ತಮ್ಮ ಮಕ್ಕಳನ್ನ, ಅವರು ಜನರೇಷನ್ಸ್ಗೆ ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾರೆ. ಒಂದಿಲ್ಲ ಒಂದು ದಿನ ಸೇಫ್ ಇಂಡಿಯಾ, ಸ್ಟ್ರಾಂಗ್ ಇಂಡಿಯಾ ಅನ್ನೋ ಸಂಕಲ್ಪ ಮಾಡ್ತೀನಿ ಅಂತ ಬಿಲೀವ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಐ ವಿಲ್ ಡೂ ಇಟ್. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಂಚರ್ ಟಾಕೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸ್ ಅದಿತಿ ಅವರು. ಸೊ ಧಾರವಾಡಿಂದ ಬಂದಿದ್ದಾರೆ. ನ್ಯಾಷನಲ್ ಟೈಕ್ವಾಂಡೋ ಅಥ್ಲೀಟ್ ಹಾಗೂ ಸೆಲ್ಫ್ ಡಿಫೆನ್ಸ್ ಟ್ರೈನರ್ ಕೂಡ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಪ್ರೈಮರಿಲಿ NCC ಕ್ಯಾಡೆಟ್. ಸೊ ಡಿಸಿಪ್ಲಿನ್ ಆ್ಯಂಡ್ ಕರೇಜಲ್ಲಿ ನಾವು NCCನ ಯಾವ ರೀತಿ ನೋಡ್ತೀವೋ ಅದೇ ರೀತಿ ಅವರು ತಮ್ಮ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ಸಾಕಷ್ಟು ಅವಾರ್ಡ್ಸ್ಗಳನ್ನ ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ತದನಂತರ ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಅದಿತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅದಿತಿ ಅವರೇ, ತಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ, ಹಾಗೂ ಈ ಟೈಕ್ವಾಂಡೋ ಜರ್ನಿನ ಹೇಗೆ ಶುರು ಮಾಡಿದ್ರಿ ಆ್ಯಂಡ್ ವಾಟ್ ಮೋಟಿವೇಟೆಡ್ ಯು ಟು ಸ್ಟಾರ್ಟ್ ದಿಸ್ ಜರ್ನಿ? ನನ್ನ ಹೆಸರು ಅದಿತಿ ಅಂತ, ನಾನು ಧಾರವಾಡಿಂದ ಬಂದಿರೋದು. ಕರ್ನಾಟಕ ಆರ್ಟ್ಸ್ ಕಾಲೇಜಲ್ಲಿ ನಾನು ಕ್ರಿಮಿನಾಲಜಿ ಸ್ಟಡಿ ಮಾಡ್ತಾ ಇದ್ದೀನಿ, ಫೈನಲ್ ಇಯರ್ ಸ್ಟೂಡೆಂಟ್. ಸೊ ಮುಂದೆ ಲಾ ಮಾಡಬೇಕಂತ ಇದ್ದೀನಿ. ಮತ್ತು ನಂದು ಅಮ್ಮ ಅಂಜಲಿ ಪರಪ್ಪ ಅಂಥೇಳಿ, ಅಪ್ಪ ಪರಪ್ಪ. ನನ್ನ ತಮ್ಮನ ಹೆಸರು ಸಾಯಿ ಪ್ರಸಾದ್ ಅಂತ. ಅವನು ನನ್ನ ಹಾಗೆ ಟೈಕ್ವಾಂಡೋ ಅಥ್ಲೀಟ್ ಆ್ಯಂಡ್ ನಾವು ಹೀಸ್ ಗೆಟಿಂಗ್ ಟ್ರೈನಿಂಗ್ ಫಾರ್ ದ ಒಲಿಂಪಿಕ್ಸ್. ಮುಂದಿನ ಬರೋ ಒಲಿಂಪಿಕ್ಸ್ಗೆ ಭಾಗಿಯಾಗಬೇಕಂತ ಟ್ರೈನಿಂಗ್ ತೊಗೋತಾ ಇದ್ದಾನೆ. ನಾನು ಟೈಕ್ವಾಂಡೋ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ 3 years, ನನಗೆ 3 ವರ್ಷ ಆಯಿತು. ಈಗ ಒಂದು 17 ವರ್ಷ ಆಯಿತು ನಾನು ಟೈಕ್ವಾಂಡೋ ಸ್ಟಾರ್ಟ್ ಮಾಡಿ. ಫಸ್ಟ್ ಆಗಿ ನಮಗದು ಟೈಕ್ವಾಂಡೋ ಅದೊಂದು ಫನ್ ಮತ್ತು ರಿಕ್ರಿಯೇಷನ್ ಅಷ್ಟೇ ಇತ್ತು, ಚಿಕ್ಕವರಲ್ಲ. ಸೊ ನನಗೊಬ್ಬ ತಮ್ಮ ಇದ್ದಾನೆ, ಇವನ್ ಹೀ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಅಥ್ಲೀಟ್. ಸೊ ಅದು ಬರೀ ಫನ್ ಆಗಿರ್ತಿತ್ತು. ಹೇಗೆ ನಮ್ಮದು ಒಂದು ರುಟೀನ್ ಇರುತ್ತಪ್ಪ ಅಂದರೆ, ಈಗ ಸ್ಕೂಲ್ ಮಕ್ಕಳು ಹೇಗೆ ಹೋಗ್ತಾರೆ, TV ನೋಡ್ತಾರೆ, ಚಿಲ್ ಮಾಡ್ತಾರೆ, ಆ ಥರ ನಮ್ದು ಇರಲಿಲ್ಲ. ಮಾಮ್ ಟ್ರೀಟೆಡ್ ಆ್ಯಸ್ ಅ ವಾರಿಯರ್. ನಮ್ಗೆ ಯಾವಾಗಲೂ ಒಂದು ಸ್ಟ್ರಿಕ್ಟ್ ಡಿಸಿಪ್ಲಿನಲ್ಲೇ ನಾವು ಬೆಳೆದಿದ್ದು. ಮಾರ್ನಿಂಗ್ ಸೆಷನ್ಸ್, ಸ್ಕೂಲ್ ಮತ್ತು ಈವ್ನಿಂಗ್ ಸೆಷನ್ಸ್, ಮತ್ತು ಸ್ಲೀಪ್ ವೆಲ್, ಈಟ್ ವೆಲ್, ಪ್ಲೇ ವೆಲ್, ಈ ಥರದ ಒಂದು ಡಿಸಿಪ್ಲಿನ್ ರೂಟೀನ್ ಆಗಿತ್ತು. ಸೊ ಬರ್ತಾ ನಮ್ಗದು ಸೀರಿಯಸ್ನೆಸ್ ಪಡ್ತು. ಸೊ ವಿ ಆರ್ ನಾಟ್ ಅ ನಾರ್ಮಲ್ ಕಿಡ್, ವಿ ಆರ್ ಟ್ರೈನ್ಡ್ ಆ್ಯಸ್ ಅ ವಾರಿಯರ್. ಸೊ ನಮಗೆ ದೇಶಕ್ಕೆ ಏನೋ ಒಂದು ಸಾಧಿಸೋಕೆ ನಮ್ಮ ಜೀವನ ಆಗಿದೆ ಅಂತ ಒಂದು ಸೀರಿಯಸ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬರ್ತಾ ನಮಗೆ ರಿಯಲೈಸ್ ಆಯಿತು, ನಾವು ನಮ್ಮ ದೇಶಕ್ಕೆ ಮೆಡಲ್ ಕೊಡಬೇಕು ಅಥವಾ ದೇಶಕ್ಕೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಆಸೆ ಹುಟ್ಟಿತು. ಸೊ ಹೀಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದಿತಿ ಅವ್ರಿಗೆ, ನೀವು ಹೇಳ್ತಾ ಇದ್ರಿ ನಿಮ್ಮ ತಾಯಿ ನಿಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು ನಿಮ್ಮ ಒಂದು ಸ್ಪೋರ್ಟ್ಸ್ ಜರ್ನಿಯಲ್ಲಿ ಅಂತ. ಸೊ ನಾನು ನೋಡಿರೋ ಮಟ್ಟಿಗೆ ಎಷ್ಟೊಂದು ಜನ ಪೇರೆಂಟ್ಸು ಈ ಥರ ಸಪೋರ್ಟ್ ಮಾಡಲ್ಲ ಸ್ಪೋರ್ಟ್ಸಿಗೆ. ಸೊ ನಿಮ್ಮ ತಾಯಿಗೆ ಯಾಕೆ ಅನ್ನಿಸ್ತು ದಟ್ ಈಗ ನನ್ನ ಮಗಳು ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ, ಆ್ಯಂಡ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಕೊಡ್ಬೋದು? ಆ್ಯಕ್ಚುಲಿ ನಮ್ಮ ಅಮ್ಮಂದು CRPF ಸೆಲೆಕ್ಷನ್ ಆಗಿತ್ತು. ಸಮ್ ಪರ್ಸ್ನಲ್ ಇಶ್ಯೂಸ್ಗೋಸ್ಕರ ಅವ್ರಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಅವ್ರಿಗೆ ರಿಗ್ರೆಟ್ ಫೀಲ್ ಇರೋದ್ರಿಂದ ಅವರು ಒಂದು ನನ್ನ ಸೇವೆ ನಾನು ದೇಶಕ್ಕೆ ಕೊಡೋಕೆ ಆಗಿಲ್ಲ ಅನ್ನೋ ಒಂದು ಗಿಲ್ಟ್ಗೋಸ್ಕರ ನಮ್ಮನ್ನು ಒಂದು ಸೋಲ್ಜರ್ ಆಗಿ ರೂಪಿಸಿದ್ರು. ನನಗೂ ನನ್ನ ತಮ್ಮ ಇದುವರೆಗೂ ಅವ್ರು ಹೇಳಿದ್ದಾರೆ, ನೀವು ದೇಶಕ್ಕೆ ನೇಷನ್ಗೆ ಸೇವೆ ಮಾಡಬೇಕು, ಇಲ್ಲ ಮೆಡಲ್ ಕೊಡಬೇಕು. ಅದು ಯಾವುದೇ ರೀತಿ ಆಗಲಿ,
ಒಂದು ಆರ್ಮಿ ಹೋಗೋದಾಗ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದನ್ನು ಹೇಳ್ಕೊಡೋದಾಗಿರ್ಬೋದು. ಇದೇ ರೀತಿಯಲ್ಲಿ ಒಂದು ದೇಶಕ್ಕೆ ನಿಮ್ಮದು ಕಾಂಟ್ರಿಬ್ಯೂಷನ್ ಕೊಡಬೇಕಂತ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದು. ಆಮೇಲೆ ಎಲ್ಲರೂ ಅಮ್ಮ ಥರ ನಮ್ಮಮ್ಮ ಯಾವಾಗೂ ಈಗ ಹಿಂಗೆ ಚಿಲ್ ಲೈಫ್ ಒಂದು ಕಿಡ್ಡಿಗೆ ಹೆಂಗೆ ಎಲ್ಲ ತಾಯಂದಿರ ಪ್ರೀತಿ ಕೊಡ್ತಾರೆ, ನಮಗೂ ಪ್ರೀತಿ ಕೊಟ್ಟರು, ಬಟ್ ಇನ್ ಅ ಡಿಸಿಪ್ಲಿನ್ಡ್ ವೇ. ಒಂದು ಸೋಲ್ಜರ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೋ ಅದೇ ರೀತಿ ನಮ್ಮಮ್ಮ ನಮಗೆ ಈ ಥರ ಬೆಳೆಸಿದ್ದು, ಒಂದು ಡಿಸಿಪ್ಲಿನ್ಡ್ ಲೈಫ್. ಸೊ ವೀಕ್ಷಕರೇ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಎಲ್ಲಿ ಒಂದು ಮನೆಯಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಒಂದು ದೇಶ ಪ್ರೇಮ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಹಾಗೂ ಒಂದು ದೇಶಕ್ಕೋಸ್ಕರ ನಾವೇನಾದರೂ ಮಾಡಬೇಕು, ಮಾಡೇ ತೀರಬೇಕು ಅನ್ನೋವಂಥ ಒಂದು ಥಾಟ್ ಇಟ್ಕೊಂಡು ಯಾರು ಬೆಳೆಸ್ತಾರೋ ತಮ್ಮ ಮಕ್ಕಳನ್ನ, ಅವ್ರು ಖಂಡಿತವಾಗ್ಲೂ ದೇಶಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಒಬ್ಬ ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮುಂದೆ ಬರ್ತಾರೆ, ಹಾಗೂ ಅವರು ಜನರೇಷನ್ಸ್ಗೆ ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್. ನನ್ನ ಕೊಲೀಗ್ಸಲ್ಲಾಗಲಿ ಬೇರೆ ಕಡೆ ಎಲ್ಲ ನಾನು ನೋಡಿದ್ದೀನಿ. ಸೊ ಮನೇಲಿ ಯಾವಾಗ ಪೇಟ್ರಿಯಾಟಿಸಮ್ ಅನ್ನೋವಂಥ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಆಗುತ್ತೋ ಮಕ್ಕಳಲ್ಲಿ, ಆಬ್ವಿಯಸ್ಲಿ ಅವರೆಲ್ಲ ಕರೆಕ್ಟಾಗಿ ಬರ್ತಾ ಹೋಗ್ತಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ಅದಿತಿ. ಸೊ ಕಮಿಂಗ್ ಟು ಸೆಲ್ಫ್ ಡಿಫೆನ್ಸ್ ಅದಿತಿ ಅವರೇ, ಇವತ್ತಿನ ಕಾಲಕ್ಕೆ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಎಷ್ಟು ಅವಶ್ಯಕತೆ ಇದೆ? ಸೆಲ್ಫ್ ಡಿಫೆನ್ಸ್ ಬರೀ ಹೆಣ್ಮಕ್ಳಿಗಷ್ಟಲ್ಲ, ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ಈ ಕಾಲದಲ್ಲಿ, ಅನಿಮಲ್ಸ್ ಮತ್ತು ಪ್ರಾಣಿಗಳು ಕೂಡ ಸೇಫ್ಟಿಯಲ್ಲಿಲ್ಲ. ನಾವೆಲ್ಲೋ ರೀಲ್ಸಲ್ಲಿ ನೋಡ್ತಿರ್ಬೋದು, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರ್ಬೋದು, ಒಂದು ನಾಯಿಗೆ ಕೂಡ ಅತ್ಯಾಚಾರ ನಡೀತಾ ಇದೆ. ಸೊ ಅಂಥ ಸಿಚುವೇಷನಲ್ಲಿ ಪ್ರತಿಯೊಂದು ಜೀವಿಗೂ ಸೆಲ್ಫ್ ಡಿಫೆನ್ಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಅಂತ ಹೇಳಿ ಮೆಡಲ್ ಗೆಲ್ಲೋದು ಅಥವಾ ಯಾವುದೇ ರೀತಿ ಫೈಟ್ ಮಾಡೋದಲ್ಲ, ನಿಂತು ವಾರ್ ಮಾಡೋದಲ್ಲ. ಸೆಲ್ಫ್ ಡಿಫೆನ್ಸ್ ಇಸ್ ಓನ್ಲಿ ಟು ಸೇವ್ ಅಸ್. ಇಟ್ಸ್ ಅ ಸರ್ವೈವಲ್ ಸ್ಕಿಲ್. ನಮ್ಮನ್ನು ನಾವು ಮಿನಿಮಮ್ ಆಗಿ ರಕ್ಷಣೆ ಮಾಡುವಂಥ ಸ್ಕಿಲ್ಸ್ ನಮಗಿರಬೇಕು. ಓಕೆ. ಸೊ ಇನ್ ಕೇಸ್ ಈಗ ಹೆಣ್ಮಕ್ಳಿಗೆ ಈ ಥರ ಒಂದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನಂಗಿದ್ರೆ, ಸೊ ಏನೆಲ್ಲ ಸೋರ್ಸಸ್ ಅವೈಲೇಬಲ್ ಇದೆ? ಬಿಕಾಸ್ ಅಲ್ಟಿಮೇಟ್ಲಿ ಏನಾಗುತ್ತೆ, ಈಗ ನಾನೇನೋ ಒಂದು ಕಲಿಬೇಕು ಅಂದ್ಕೊತೀನಿ, ಒಂದು ಸ್ಕಿಲ್ ಸೆಟ್ನ, ಅದು ಆನ್ಲೈನಲ್ಲಿ ಹುಡುಕ್ತೀನಿ, ಇದೆಲ್ಲೋ ಒಂದು ಕಡೆ ಕಲಿತೀನಿ, ಏನೋ ಒಂದು ಮಾಡ್ತೀನಿ ನಾನು. ಬಟ್ ಈ ಸೆಲ್ಫ್ ಡಿಫೆನ್ಸ್ ಅನ್ನೋಂಥದ್ದು ಹೆಣ್ಮಕ್ಳು ಕಲಿಬೇಕು ಅಂತಂದರೆ ಇವತ್ತಿನ ಕಾಲದಲ್ಲಿ ಎಷ್ಟೆಲ್ಲ ರಿಸೋರ್ಸಸ್ ಇದೆ, ಆ್ಯಂಡ್ ರಿಸೋರ್ಸಸ್ನ ಯಾವ ರೀತಿ ಅವರು ಹೋಗಿ ಅದನ್ನು ಸರ್ಚ್ ಮಾಡಿ ಅದನ್ನು ಪಡ್ಕೊಬೋದು? ಸೆಲ್ಫ್ ಡಿಫೆನ್ಸ್ ಕಲಿಯೋದು ಬರೀ ಆನ್ಲೈನಲ್ಲಂತ ಒಂದು ಮಿತ್ ಇದೆ. ಅಂದರೆ ಒಂದು ಪಂಚ್ ಕಲಿತೋ ಅಥವಾ ಏನೋ ಹಿಂಗೆ ಮೂವ್ಸ್ ಕಲಿತೆ ಸೆಲ್ಫ್ ಡಿಫೆನ್ಸ್, ನೋ, ಇಟ್ ಈಸ್ ವೆರಿ ರಾಂಗ್. ಸೆಲ್ಫ್ ಡಿಫೆನ್ಸ್ ಅಂದರೆ ಮೇನ್ ನಮ್ಗೇನು ಬೇಕಪ್ಪ ಅಂದರೆ ಕಾನ್ಫಿಡೆನ್ಸ್, ಅಲರ್ಟ್ನೆಸ್ ಆ್ಯಂಡ್ ಅಟೆನ್ಷನ್. ನಾವು ಫಸ್ಟು ಎಲ್ಲಿ ಹೊಡಿಬೇಕು, ಹೆಂಗೆ ಹೊಡಿಬೇಕು ಮತ್ತು ಯಾವ ಟೈಮಲ್ಲಿ ಹೊಡಿಬೇಕು ಅನ್ನೋದು ಮುಖ್ಯ. ಅದು ಆನ್ಲೈನಲ್ಲಿ ನಮಗೆ ಸಿಗಲ್ಲ. ಸೊ ಐ ಪ್ರಿಫರ್ ಯಾವುದೇ ಆಫ್ಲೈನ್ ಸೆಷನ್ಸ್ ಆಗಿರ್ತವೆ ಅಥವಾ ಯಾವುದೋ ಮಾರ್ಷಲ್ ಆರ್ಟಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ನಾವು ಅಪ್ರೋಚ್ ಆದರೆ ಅವ್ರು ನಿಮ್ಗೆ ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂತ. ಮಿನಿಮಮ್ ಬೇಸಿಕ್ ಫಿಸಿಕಲ್ ಫಿಟ್ನೆಸ್ ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಟ್ರೈನಿಂಗ್ ಮಾಡ್ತಿರೋದು ಧಾರವಾಡ ಟೈಕ್ವಾಂಡೋ ಅಸೋಸಿಯೇಷನ್ ಅಂತ ಧಾರವಾಡಲ್ಲಿ. ಅದು ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಅಮ್ಮನೇ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ. ಸೊ ಈ ಜರ್ನಿಯಲ್ಲಿ ಅದಿತಿ ಅವರೇ, ವಾಟ್ ವಾಸ್ ಯುವರ್ ಮೇಜರ್ ಇನ್ಸ್ಪಿರೇಷನ್, ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ಏನಾಗಿತ್ತು? ಓಕೆ, ಇನ್ಸ್ಪಿರೇಷನ್ ಅಂದರೆ ಎಲ್ರಿಗೂ ಒಂದು ತಲೆಯಲ್ಲಿರುತ್ತೆ, ಹಾಂ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಅಥವಾ ಯಾವುದೋ ಒಂದು ಹೈಯರ್ ಲೆವೆಲ್ ಪರ್ಸ್ನಾಲಿಟೀಸ್ ಅಂತ ಅನ್ಕೋತಾರೆ. ಬಟ್ ನೋ, ನಾಟ್ ಅನ್ ಸೆಲೆಬ್ರಿಟಿ. ನನಗೆ ನನ್ನ ಜೊತೆ ಯಾವಾಗಲೂ ಇದ್ದವರು, ನನ್ನಲ್ಲಿ ನನ್ನ ಸೋತ್ ಹೋದಾಗ ನನ್ನಲ್ಲಿ ನನ್ನ ಗೆಲುವನ್ನು ಕಂಡವರು ನಮ್ಮಮ್ಮ ಅಷ್ಟೇ. ಆ್ಯಂಡ್ ಶಿ ಈಸ್ ದ ಓನ್ಲಿ ಇನ್ಸ್ಪಿರೇಷನ್ ಟು ಮೀ ಇನ್ ಮೈ ಲೈಫ್. ಗ್ರೇಟ್. ಎಷ್ಟೊಂದು ಸಲ ಏನಾಗುತ್ತೆ, ವಿ ಲುಕ್ ಫಾರ್ ಇನ್ಸ್ಪಿರೇಷನ್ ಇನ್ ದ ಔಟ್ಸೈಡ್ ವರ್ಲ್ಡ್. ಅಂದರೆ ಲೈಕ್ ಯಾರೋ ಒಬ್ರು ಸೆಲೆಬ್ರಿಟಿ ಆಗಿರಬೇಕು ನಮಗೆ. ನಮ್ಮ ಮನೇಲೇ ಇರ್ತಾರೆ ಆ್ಯಕ್ಚುಲಿ ರೋಲ್ ಮಾಡೆಲ್ಸ್, ನಮ್ಮ ತಂದೆ ಆಗಿರಲಿ, ತಾಯಿ ಆಗಿರಲಿ, ತಮ್ಮ ಆಗಿರಲಿ, ಅಣ್ಣ ಆಗಿರಲಿ. ಸೊ ವಿ ಆಲ್ವೇಸ್ ಲುಕ್ ಫಾರ್ ಎನ್ ಎಕ್ಸ್ಟರ್ನಲ್ ಸೋರ್ಸ್. ಅವ್ರು ಆ ಥರ ಇದ್ದಾರೆ, ಅವ್ರ ಲೈಫ್ ಸ್ಟೋರಿ ಕೇಳಿ ನಾವು ಇಂಪ್ರೆಸ್ ಆಗಿದ್ದೀವಿ, ಅವ್ರು ಬೆಳೆದು ಬಂದ ದಾರಿ ಕೇಳಿ ನಾವು ಮೋಟಿವೇಟ್ ಆಗಿದ್ದೀವಿ ಅಂತ. ಬಟ್ ಎಷ್ಟೊಂದು ಸಲ ನಮ್ಮ ತಂದೆ ತಾಯಿ ಬೆಳೆದು ಬಂದಿರೋಂಥ ದಾರಿ, ಅವ್ರು ಪಟ್ಟಿರೋಂಥ ಕಷ್ಟಗಳು, ಅವರ ವಿಷನ್ ಏನಿತ್ತು, ಅವ್ರು ಯಾವ ರೀತಿ ಹೋದರು, ಇದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೋಟಿವೇಶನ್. ಆ್ಯಂಡ್ ಯು ಆಲ್ಸೋ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಯುವರ್ ಮದರ್ ಅಂತ ಹೇಳಿದ್ರೆ. ಆ್ಯಂಡ್ ಕಮಿಂಗ್ ಟು ದ ಸ್ಟ್ರಗ್ಲಿಂಗ್ ಫೇಸ್ ಆಫ್ ಯುವರ್ ಜರ್ನಿ, ಸೊ ಏನೆಲ್ಲ ಕಷ್ಟಗಳು ಅನುಭವಿಸಿದ್ದೀರಾ, ಆ್ಯಂಡ್ ಎಷ್ಟು ಕಷ್ಟ ಇದು, ವಾಟ್ ಟೈಕ್ವಾಂಡೋ ಆಗಿರಲಿ, ಸೆಲ್ಫ್ ಡಿಫೆನ್ಸ್ ಆಗಿರಲಿ, ವಾಟ್ ವಾಸ್ ಯುವರ್ ಸ್ಟ್ರಗ್ಲಿಂಗ್ ಪಾಯಿಂಟ್ ಇನ್ ಲೈಫ್? ಸೊ ಮೈ ಫಸ್ಟ್ ಪಾಯಿಂಟ್ ಇಸ್ ಸ್ಟ್ರಗಲ್. ನಮ್ಮಮ್ಮ ನನ್ನ ಜೊತೆ ಇರೋಬೇಕಾದ್ರೆ ಐ ಡೋಂಟ್ ಫೀಲ್ ಎನಿ ಸ್ಟ್ರಗಲ್. ನಂಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ಶಿಲ್ ಮೇಕ್ ಎವ್ರಿಥಿಂಗ್ ಈಸಿ. ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಯಾವುದೇ ರೀತಿ ನನ್ನನ್ನು ಇಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ ಅವರು. ಅಂದರೆ ಎಲ್ಲದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ, ಎಬಿಲಿಟಿ ಎರಡೂ ನಮ್ಮಲ್ಲೇ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅವರು. ದೆನ್ ಸ್ಟ್ರಗಲ್ ಅಂದರೆ ಆಸ್ ವಿ ಆರ್ ಇನ್ ಕಾಂಬ್ಯಾಟ್ ಗೇಮ್ಸ್. ಸೊ ನಮಗೆ ಇಂಜುರೀಸ್ ಆಗ್ತವೆ, ಪೇನ್ಸ್ ಇರುತ್ತೆ. ಅದೇ ನೋವಲ್ಲಿ ನಾವು ಆಡಬೇಕಿರುತ್ತೆ. ಆ ಮೂಮೆಂಟ್ ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ ಅನ್ನಿಸುತ್ತೆ. ಲೈಕ್ ಡೂ ಆರ್ ಡೈ ಮೂಮೆಂಟ್ ಇರುತ್ತೆ ನಮಗೆ. ಸ್ಪೋರ್ಟ್ಸ್ ಆಡಬೇಕು, ಇಲ್ಲ ಹಿಂಸರ್ಕೋಬೇಕು. ನಮ್ಮಮ್ಮ ಯು ಆರ್ ಅ ಸೋಲ್ಜರ್ ಆ್ಯಂಡ್ ಯು ಶುಡ್ ಡೂ ಇಟ್, ನೆವರ್ ಗಿವ್ ಅಪ್ ಅಷ್ಟೇ. ಅವರ್ ಮೋಟೋ ಇಸ್ ನೆವರ್ ಗಿವ್ ಅಪ್.
ಆ್ಯಂಡ್ ಇನ್ನೂ ಒಂದು ಸ್ಟ್ರಗಲ್ ಏನಪ್ಪ ಅಂದರೆ ಯೂಶ್ವಲಿ ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಶಿ ಈಸ್ ಅ ಗ್ರೇಟ್ ಮಾಮ್ ಎವರ್. ಬಟ್ ಏನು ಹೊರಗಡೆ ರೂಮರ್ಸ್ ಇರ್ತಾರಲ್ಲ, ಸೊ ಅಮ್ಮಗೆ ಯಾವಾಗೂ ಇದು ಮಾಡ್ತಾರೆ, ಇದು ಹೆಣ್ಮಗು, ಶಿ ಕಾಂಟ್ ಡೂ ಇಟ್, ವಾಪಸ್ ನಿಮಗೆ ಯಾರೂ ಇರಲ್ಲ ನೋಡ್ಕೊಳ್ಳೋಕ್ಕೆ, ಕೈ ಬಿಟ್ಟು ಹೋಗ್ಬಿಡ್ತಾಳೆ. ಈ ಟೈಪ್ ಮೆಂಟಾಲಿಟಿಯನ್ನು ಫೇಸ್ ಮಾಡೋ ಸಿಚುವೇಶನ್ಸ್ ಕೂಡ ಭಾಳ ಬಂದವೆ. ಬಟ್ ಮೈ ಮಾಮ್ ನೆವರ್ ಗಿವ್ ಅಪ್. ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದರೆ, ಬಿಕಾಸ್ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನನ್ನ ಒಂದು ಫ್ರೆಂಡ್ ಒಬ್ಬ ಇದ್ದ, ನಿಶಾಂತ್ ಅಂತ. ಈಸ್ ಆಲ್ಸೋ ಟೈಕ್ವಾಂಡೋ ಚಾಂಪಿಯನ್. ಅವನು ಒಂದು ಟ್ರೈನಿಂಗ್ ಡೇ, ಅವ್ನು ನಾನು ತುಂಬ ಕ್ಲೋಸ್ ಆಗಿದ್ದಾಗ ಮಾತಾಡ್ತಿರ್ಬೇಕಾದ್ರೆ ಅವ್ನು ಹೇಳಿದ್ದು, ಸೊ ಅವನ ಟ್ರೈನಿಂಗ್ ಡೇಸಲ್ಲೋ ಅಥವಾ ಒಂದು ಯಾವುದೋ ಒಂದು ಈವೆಂಟಲ್ಲೋ ಏನು ಚಾಂಪಿಯನ್ಶಿಪ್ಪಲ್ಲೋ ಹಿಸ್ ರಿಬ್ ವೇರ್ ಬ್ರೋಕನ್ ಅಂತೆ, ಬಿಕಾಸ್ ಆಫ್ ಒನ್ ಸ್ಟ್ರಾಂಗ್ ಕಿಕ್. ಆ ರಿಬ್ಬೇ ಮುರಿದೋಗಿದೆ ಅವನಿಗೆ. ಸೊ ನನಗೆ ಅವಾಗ ಕೇಳಿ, ಇಂಜುರೀಸ್ ಆರ್ ಸಮಥಿಂಗ್ ಡಿಫ್ರೆಂಟ್. ಈಗ ಏನಾದ್ರು ಸರ್ಫೇಸ್ ಲೆವೆಲ್ ಏನಾದ್ರು ಆದರೆ ಅದು ಹೋಗ್ಬಿಡುತ್ತೆ ಒಂದಿಷ್ಟು ತಿಂಗಳು ಅಂತ. ಬಟ್ ಇಫ್ ಸಮಥಿಂಗ್ ಇಸ್ ಬ್ರೋಕನ್, ಸೊ ಇನ್ನೊಂದು ಸಲ ನಾನು ಅಟೆಂಪ್ಟ್ ಮಾಡಬೇಕಾ? ಅದು ಎಸ್ಪೆಷಲಿ ಇದು ಏನೋ ತುಂಬ ಡೆಲಿಕೇಟ್ ಪಾರ್ಟ್ಸ್ ಅಂತ ಹೇಳ್ಬೋದು, ರಿಬ್ ಕೇಜ್ ಆಗಿರಲಿ, ಬ್ಯಾಕ್ ಆಗಿರಲಿ, ಲೋವರ್ ಬ್ಯಾಕ್ ಎಲ್ಲ. ಸೊ ಈ ಥರ ಹರ್ಟ್ ಎಲ್ಲ ಆಗಿ ನಾವು ನಿಜವಾಗ್ಲೂ ಮುಂದುವರಿಬೇಕು. ಆ್ಯಂಡ್ ಪೇರೆಂಟ್ಸ್ ಎಸ್ಪೆಷಲಿ ಸಣ್ಣ ಪುಟ್ಟ ಗಾಯ ಆದರೆ ಹೋಲ್ ಬಾಡಿ ಸ್ಕ್ರ್ಯಾಪ್ ನಾವು ಮೇಜರ್ ಇಂಜುರೀಸ್ ಆಗಿದಾವೆ, ಮೇಜರ್ ಸರ್ಜರೀಸ್ ಕೂಡ ಆಗಿದಾವೆ, ಮತ್ತೆ ಲಿಗಮೆಂಟ್ ಟೇರ್ಸ್ ಆಗಿದಾವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮೆಂಟಲಿ ನಾವು ಲೂಸ್ ಆಗಿಬಿಡ್ತೀವಿ. ಯಾವಾಗ ನಮ್ದು ಟ್ರೈನಿಂಗ್ ಸೆಷನಲ್ಲಿ ಬಾಡಿ ವರ್ಕ್ ಆಗಲ್ಲ, ಅವಾಗ ವಿ ಕಾಂಟ್ ಡೂ ಇಟ್ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬಂದ್ಬಿಡ್ತೈತಿ. ಬಟ್ ಸ್ಟಿಲ್ ವಿ ಶುಡ್ ಡೂ ಇಟ್ ಅನ್ನೋ. ಸೊ ಆ ಒಂದು ಛಲ ನಾನು ಇದೇ ಕ್ವಶನ್ ಅವನಲ್ಲೂ ಕೇಳಿದಾಗ, ಲೈಕ್ ಈಗ ಯಾರೇ ಪೇರೆಂಟ್ಸ್ ಆಗಿರಲಿ ಆದಿತ್ಯ ಅವರೇ, ಈಗ ನಮ್ಮನೇಲಿ ಸಣ್ಣ ಪುಟ್ಟ ಗಾಯ ಮಾಡ್ಕೊಂಬಂದ್ರೆ ಇನ್ನೊಂದು ತಿಂಗಳು ಬೈಕ್ ಕೊಡಲ್ಲ, ಇನ್ನೊಂದು ತಿಂಗಳು ಸೈಕಲ್ ಕೊಡಲ್ಲ ನಮ್ಗೆ ಏನಾದ್ರು ಬಿದ್ದು ಬಂದರೆ. ಸೊ ಈ ಥರ ಒಂದು ಡೇಂಜರಸ್ ಇಂಜುರೀಸ್ ಆದ್ರೂ ಇಲ್ಲ ಆಗಲ್ಲ, ನೀನು ಮಾಡು, ಆಗುತ್ತೆ, ಅದರಲ್ಲೇ ಬೀಳೋದು ಹೇಳೋದು ಕಾಮನ್ ಅಂತ ಅದನ್ನು ನಾವು ಹೇಳೋದು ಈಸಿ. ಬಟ್ ಆ ಒಂದು ಫೇಸ್ನ ನೀವು ದಾಟ್ಕೊಂಡು ಈಜಾಡ್ಕೊಂಡು ಹೋಗ್ತಿರಲ್ಲ, ದಟ್ ಇಸ್ ಸಮಥಿಂಗ್ ದಟ್ ಎವ್ರಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಲೆಟ್ ಮಿ ಟೆಲ್ ಯು ಒನ್ ಇನ್ಸಿಡೆಂಟ್. ಐ ವಾಸ್ 17 years old ಆ್ಯಕ್ಚುಲಿ. ಐ ವಾಸ್ ಸ್ಟಿಲ್ ಜೂನಿಯರ್ ಅಥ್ಲೀಟ್. ಬಟ್ ನಾನು ಫಸ್ಟ್ ಇಯರ್ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ಸೀನಿಯರ್ ಪ್ಲೇಯರ್ಸ್ ಜೊತೆ ಆಡಿದ್ದೆ. ಅವ್ರ ಎಕ್ಸ್ಪೀರಿಯನ್ಸಲ್ಲೂ ಚೆನ್ನಾಗಿದ್ದರು ಮತ್ತು ದೊಡ್ಡವರಾಗಿದ್ದರು ಅವರು. ಬಟ್ ಆ ಟೈಮಲ್ಲಿ ಇಟ್ ವಾಸ್ ಅ ಫೈನಲ್ ಮ್ಯಾಚ್. ದೆನ್ ನನಗೆ ಪೂರಾ ಇಂಜುರಿ ಆಗಿಬಿಡ್ತು. ಇಟ್ ವಾಸ್ ಮೈ ಫಸ್ಟ್ ಮೇಜರ್ ಇವೆಂಟ್. ಸೊ ಇಂಜುರಿ ಆಗಿಬಿಡ್ತು. ಆಲ್ಮೋಸ್ಟ್ ನಂದು ಮಲ್ಟಿಪಲ್ ಲಿಗಮೆಂಟ್ ಟೇರ್ ಆಯಿತು. ಆ್ಯಂಡ್ ಇಟ್ ವಾಸ್ ಹೆಂಗಪ್ಪ ಅಂದರೆ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದೆ. ಸೊ ಐ ಸೆಡ್ ಮೈ ಮಾಮ್, ಐ ಕಾಂಟ್ ಡೂ ಇಟ್, ನಂಗೆ ಭಾಳ ಪೇನ್ ಆಗ್ತಿದೆ. ಆಡಬೇಕು ಇಲ್ಲ ಸೋಲ್ಬೇಕು, ಎರಡು ಡಿಫ್ರೆನ್ಸ್, ಡೂ ಆರ್ ಡೈ. ಯು ಕಾಂಟ್ ಗಿವ್ ಅಪ್. ನಿನ್ನ ಕಾಲು ಮಾಡಿದ್ರು ಓಕೆ, ನೋ ಇಶ್ಯೂ, ನಾನು ಟೇಪಿಂಗ್ ಮಾಡಿಸಿ ರೆಸ್ಟ್ ಮಾಡಿಸಿ ಮತ್ತೆ ಹಿಂಗೆ ಟ್ರೈನಿಂಗ್ ಕೊಡ್ತೀನಿ. ಬಟ್ ನೋ ಚಾನ್ಸ್ ಆಫ್ ಗಿವ್ ಅಪ್. ಈ ಥರದೊಂದು ಮೆಂಟಾಲಿಟಿಯಿಂದ ನಾವು ಬೆಳೆದಿದ್ದು ಆ್ಯಕ್ಚುಲಿ. ಸೊ ನನಗೆ ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗೇನು ಅನಿಸ್ತು ಅಂದರೆ, ಎವ್ರಿ ಇಂಡಿವಿಜುವಲ್ ಮಸ್ಟ್ ಫೋಕಸ್ ಆನ್ ಸ್ಪೋರ್ಟ್ಸ್. ಬಿಕಾಸ್ ಇದರಲ್ಲಿ ನಮಗೆ ಬರೀ ಫಿಸಿಕಲ್ ಫಿಟ್ನೆಸ್ ಮಾತ್ರ, ಫಿಸಿಕಲಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಒಂದೇ ಅಲ್ಲ, ನಾವು ಈವನ್ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ಬೋದು. ಈವನ್ ನಾವು ಯೋಚನೆ ಮಾಡೋವಂಥ ರೀತಿ, ಈಗ ಸೋಲು ಗೆಲುವುಗಳನ್ನ ಯಾವ ರೀತಿ ನಾವು ಸ್ವೀಕರಿಸಬೇಕು, ಅದನ್ನು ಹೆಂಗೆ ಚಾಲೆಂಜಿಂಗ್ ಆಗಿ ತೊಗೊಂಡು ಮುಂದೆ ಬರಬೇಕು, ಅಚೀವ್ ಮಾಡಬೇಕು ಅನ್ನೋದನ್ನ ಸ್ಪೋರ್ಟ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಎವ್ರಿ ಇಂಡಿವಿಜುವಲ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಟಾಕಿಂಗ್ ಅಬೌಟ್ ಯುವರ್ ಅಚೀವ್ಮೆಂಟ್ಸ್ ಆದಿತ್ಯ ಅವರೇ, ಸೊ ಈಸ್ ದರ್ ಎನಿ ಪ್ರೌಡೆಸ್ಟ್ ಮೂಮೆಂಟ್ ಇನ್ ಯುವರ್ ಜರ್ನಿ? ಎಲ್ಲಿ ನಿಮಗೆ ತುಂಬ ಪ್ರೌಡ್ ಫೀಲಿಂಗ್ ಆಯ್ತು ನಿಮ್ಮ ಇದರಲ್ಲಿ? ಪ್ರೌಡ್ ಮೂಮೆಂಟ್ ಇದಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಒಂದು ನ್ಯಾಷನಲ್ ಇವೆಂಟ್ ಎಲ್ಲ ಆಡಿದೆ ಸೀನಿಯರ್. ಅದರಲ್ಲಿ ಅದೇ ಕಾಲು ನೋವು ಇಟ್ಕೊಂಡು ನಾನು ಸಿಲ್ವರ್ ಮೆಡಲ್ ಹೊಡೆದಿದ್ದೆ. ಆ್ಯಂಡ್ ಐ ವಾಸ್ ಸ್ಟಿಲ್ ಜೂನಿಯರ್. ಎಲ್ಲ ಸೀನಿಯರ್ ಅಥ್ಲೀಟ್ಸ್ಗೆಲ್ಲ ಡಿಫೀಟ್ ಮಾಡಿದ್ದೆ. ಸೊ ದಟ್ ವಾಸ್ ಅ ಪ್ರೌಡ್ ಮೂಮೆಂಟ್. ಆ್ಯಂಡ್ ವೆನ್ ಐ ವಾಸ್ ಪ್ಲೇಯಿಂಗ್ ಫಾರ್ ಮೈ ಕಂಟ್ರಿ ಇನ್ ದ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಆ್ಯಂಡ್ ಏಷ್ಯನ್ ಚಾಂಪಿಯನ್ಶಿಪ್, ಅಲ್ಲಿ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಹೌ ಐ ವಾಸ್ ಫೀಲಿಂಗ್. ಅಂದರೆ ನಂದು ಯೂನಿಫಾರ್ಮ್ ಹಿಂದ್ಗಡೆ ಇಂಡಿಯಾ ಆದಿತ್ಯ ಅಂತ ಬರೆದಿರೋದಾಗಿರಲಿ, ನನಗೋಸ್ಕರ ಇಂಡಿಯಾ ಅಂತ ಕ್ಲ್ಯಾಪ್ ಮಾಡಿರೋದಾಗಿರಲಿ, ಆ ಮೂಮೆಂಟ್ ಎಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪ್ರೌಡ್ ಮೂಮೆಂಟ್ ಆಗಿರುತ್ತೆ. ನನ್ನ ಅಚೀವ್ಮೆಂಟ್ಸನ್ನು CM ಆಗಿರಲಿ, ನರೇಂದ್ರ ಮೋದಿಜಿ ಆಗಿರಲಿ, ಅಥವಾ ಗವರ್ನರ್ ಆಗಿರಲಿ, ಎಲ್ಲ ರಿಕಗ್ನಿಷನ್ ಮಾಡಿ ನನಗೆ ಆನರ್ ಮಾಡಿದ್ದಕ್ಕೆ ಅವೆಲ್ಲ ಮೂಮೆಂಟ್ಸ್ ಭಾಳ ರೇರ್ ಮತ್ತು ಪ್ರೌಡ್ ಫೀಲಿಂಗ್ ಬರುತ್ತೆ ನನಗೆ. ಸೊ ಬಿಕಾಸ್ ಒನ್ ಮಸ್ಟ್ ಬಿ ರಿಯಲಿ ಲಕ್ಕಿ ಅಂತ ನಾ ಹೇಳಲ್ಲ, ಒಂಥರ ವರ್ತ್ ಇಟ್ ಅಂತ ಅನಿಸುತ್ತೆ ಟು ಗೆಟ್ ಸಚ್ ಕೈಂಡ್ ಆಫ್ ರೆಕಗ್ನೇಷನ್. ಅವನಿಗೆ ಯೋಗ್ಯತೆ ಇರಬೇಕು. ಬಿಕಾಸ್ ಗೆಟಿಂಗ್ ರೆಕಗ್ನೈಸ್ಡ್ ಬೈ ದ CM ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಇದು ಆ್ಯಕ್ಸಸ್ ಸಿಗೋದಿಲ್ಲ. ಸೊ ಓನ್ಲಿ ಇಫ್ ಯು ಆರ್ ಡೆಡಿಕೇಟೆಡ್ ಎನಫ್, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಬಂದರೆ ಮಾತ್ರನೇ ಈ ಒಂದು ರೆಕಗ್ನೇಷನು. ಆ್ಯಂಡ್ ನೀವು ಹೇಳಿದ್ರಲ್ಲ, ಸೊ ನಿಮ್ಮ ಬೆನ್ನ ಮೇಲೆ ನಿಮ್ಮ ಹೆಸರು ಹಾಗೂ ಇಂಡಿಯನ್ ಫ್ಲ್ಯಾಗ್. ಸೊ ದಟ್ ಮೂಮೆಂಟ್ ಐ ಹವ್ ಸೀನ್, ಅದು ಹೆಂಗಿರುತ್ತೆ ಅಂತ ಐ ಹವ್ ಸೀನ್. ಅದಷ್ಟು ನಂದು ಗೂಸ್ ಬಂಪ್ಸ್ ಹೇಳ್ತಾ ಇದೆ ನನ್ನ ಮೇಲೆ. ಜಸ್ಟ್ ಅದು ಹೇಳುವಾಗ ಅಂದ್ರೆ ಫೀಲ್ ಹೇಗಿರ್ಬೋದು ಅಂತ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಆ್ಯಕ್ಚುಲಿ.
ಸೊ ಬಿಕಾಸ್ ನಾನು ಒಬ್ಬ ತುಂಬ ಪೇಟ್ರಿಯಾಟಿಕ್ ಪರ್ಸನ್, ಸೊ ಐ ನೋ ನನಗದು ಆ ಇಂಡಿಯಾ ಅನ್ನೋದು ಆ ಎಮೋಷ್ನಲ್ ಆಗಲಿ ಆ ಪೇಟ್ರಿಯಾಟಿಕ್ ಫೀಲಿಂಗ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ದಟ್ ಯು ಲರ್ನ್ ಅದಿತಿ ಅಪಾರ್ಟ್ ಫ್ರಮ್ ಈ ಟ್ರೋಫೀಸ್ ಆಗಲಿ ಅವಾರ್ಡ್ಸ್ಗಿಂತ ಸ್ಪೋರ್ಟ್ಸ್ ನಿಮ್ಗೆ ಇನ್ನೂ ಏನೆಲ್ಲ ನಿಮ್ಗೆ ಕಲಿಸ್ಕೊಡ್ತು ಅಪಾರ್ಟ್ ಫ್ರಮ್ ಟ್ರೋಫೀಸ್ ಆ್ಯಂಡ್ ಅವಾರ್ಡ್ಸ್? ಸ್ಪೋರ್ಟ್ಸ್ ಇಸ್ ಬಿಯಾಂಡ್ ದ ಟ್ರಾಫೀಸ್ ಆ್ಯಂಡ್ ಮೆಡಲ್ಸ್. ಸ್ಪೋರ್ಟ್ಸ್ ನಮಗೆ ಡಿಸಿಪ್ಲಿನ್ ಕಲಿಸುತ್ತೆ, ಹಾರ್ಡ್ ವರ್ಕ್ ಅನ್ನೋ ಶಬ್ದ ಹೇಳ್ಕೊಡುತ್ತೆ, ಶ್ರದ್ಧೆ ಅನ್ನೋ ವರ್ಡ್ ಹೇಳ್ಕೊಡುತ್ತೆ. ಅದನ್ನು ನಾವು ನೋಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ ಆ ವರ್ಡ್ಸ್, ಬಟ್ ಅದರಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಿತ್ತಲ್ಲ ಅದು ಪೇರೆಂಟ್ಸಿಗೂ ಗೊತ್ತು, ಆ ಮಾಡಿರೋ ಅಥ್ಲೀಟ್ಗೆ ಗೊತ್ತು. ಇದನ್ನು ಎಲ್ಲ ಬಿಟ್ಟು ಸ್ಪೋರ್ಟ್ಸ್ ನಮಗೆ ಲೈಫ್ ಕಲಿಸ್ಕೊಡುತ್ತೆ, ಲೈಫನ್ನು ಹೇಗೆ ಲೀಡ್ ಮಾಡ್ಕೊಡು. ಈಗ ನಾವು ಸ್ಪೋರ್ಟ್ಸಲ್ಲಿ ಈವೆಂಟ್ ಎರೆನಾ ಒಳಗೆ ಆಡ್ತಿರ್ತೀವಿ, ಸೋಲ್ತೀವಿ, ಗೆಲ್ತೀವಿ, ಬಟ್ ವಿ ನೆವರ್ ಲೂಸ್ ಇಟ್, ವಿ ನೆವರ್ ಗಿವ್ ಅಪ್. ಅದೇ ರೀತಿ ಜೀವನದಲ್ಲಿ ಸೋಲಿ ಗೆಲ್ಲಿ ನಮ್ಗೆ ಕಷ್ಟ ಬಂದರೂ ಫೈಟ್ ಮಾಡೋ ಅಂಥ ಸಾಮರ್ಥ್ಯ ನಮಗೆ ಸ್ಪೋರ್ಟ್ಸ್ ಹೇಳ್ಕೊಡುತ್ತೆ ಸರ್. ಓಕೆ, ಸೊ ಸ್ಪೋರ್ಟ್ಸ್ ಇಸ್ ಸಮಥಿಂಗ್ ಬಿಯಾಂಡ್ ಎಸ್, ಟ್ರೋಫೀಸ್ ಆ್ಯಂಡ್ ಅವಾರ್ಡ್ಸ್. ಓಕೆ, ಸೊ ಕಮಿಂಗ್ ಟು ಲೀಡರ್ಶಿಪ್ ಅದಿತಿ ಅವರೇ, ಸೊ ವಾಟ್ ಈಸ್ ಯುವರ್ ಸಜೆಷನ್ ಟು ಯಂಗ್ಸ್ಟರ್ಸ್? ವಾಟ್ ಈಸ್ ಯುವರ್ ಸಜೆಷನ್ ಅಬೌಟ್ ಲೀಡರ್ಶಿಪ್? ಏನೆಲ್ಲ ಬೆಳೆಸ್ಕೊಬೇಕು ಯಂಗ್ಸ್ಟರ್ಸ್? ಸೊ ಒಂದು ಸೆಲೆಬ್ರಿಟಿ ಪರ್ಸ್ನಾಲಿಟಿ ಆಗಬೇಕಂದ್ರೆ ನಮ್ಮನ್ನು ನಾವು ಹತ್ತೀವಿ ಮೀರಿ ಲಿಮಿಟ್ ಕ್ರಾಸ್ ಆಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಬಟ್ ಆ್ಯಸ್ ಈಗ ನಾವು ಲೀಡರ್ಶಿಪ್ ಕ್ವಾಲಿಟಿ ಅಂತ ಬಂದರೆ ವಿ ನೀಡ್ ಟು ಫೋಕಸ್ ನಾಟ್ ಓನ್ಲಿ ಆನ್ ಅಸ್, ನಮ್ಮ ಜೊತೆ ಇರೋರು ಕೂಡ ಚೆನ್ನಾಗಾಗಬೇಕು. ಫಾರ್ ಎಕ್ಸಾಂಪಲ್, ಒಂದಿನ ನಾನು ಅಮ್ಮನ ಹತ್ರ ಹೋದೆ, ಲೈಕ್ ಇಟ್ ವಾಸ್ ಫನ್. ಅಮ್ಮ, ನನ್ನ ಕಡೆ CM ರೆಕಗ್ನೇಷನ್ ಬಂದಿದೆ, PM ಜೊತೆ ಇಂಟರ್ವ್ಯೂ ಮಾಡಿದ್ದೀನಿ, ಮತ್ತು ಮನ್ ಕಿ ಬಾತ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ, ಐ ಆಮ್ ಗ್ರೇಟ್ ಮಮ್ಮ ಅಂತ ನಾನು ಹೇಳಿದೆ. ಸೊ ಮೈ ಮಾಮ್ ಟೋಲ್ಡ್ ದ್ಯಾಟ್ ಯಾ ಇಟ್ ಈಸ್ ಗುಡ್, ನಂಗೆ ಖುಷಿ ಇದೆ, ಬಟ್ ಐ ಆಮ್ ನಾಟ್ ಪ್ರೌಡ್ ಆಫ್ ಯು. ಐ ಥಿಂಕ್ ಆಫ್ ದಟ್, ಹೀಗೆ ಯಾಕಂದ್ರೆ ಅಮ್ಮ? ದೆನ್ ಮಾಮ್ ಟೋಲ್ಡ್ ದ್ಯಾಟ್ ನಿನ್ನ ಅಚೀವ್ಮೆಂಟ್ ಓಕೆ, ಬಟ್ ನಿನ್ನ ಜೊತೆ ಇರೋರ ಅಚೀವ್ಮೆಂಟ್ ಅದು ಒಂದು ಲೀಡರ್ಶಿಪ್ ಕ್ವಾಲಿಟಿ. ಯು ಆರ್ ಅನ್ NCC ಕ್ಯಾಡೆಟ್, ಯು ಆರ್ ಅನ್ ಫೌಜಿ, ಮತ್ಲಬ್ ಫೌಜಿ ಇಟ್ಸ್ ಮೀನ್ಸ್ ವಾರಿಯರ್. ಬರೀ ನಿಮ್ದಷ್ಟೇ ಅಲ್ಲ, ನಿಮ್ಮ ಜೊತೆ ಇರೋರ್ನೂ ಕೂಡ ನೀವು ಮುಂದ್ಗಡೆ ಒಯ್ಯಬೇಕು ಅಂತ ಅವ್ರದ್ದು ಅದೇ ದಿನ ನಾನು ಥಿಂಕ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಮೋರ್ ದೆನ್ 10,000 ಗರ್ಲ್ಸ್ಗೆ ನಾನು ಸೆಲ್ಫ್ ಡಿಫೆನ್ಸ್ ಟ್ರೈನ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇರೋರ್ನೂ ಕೂಡ ನಾವು ಇಂಪ್ರೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಒಬ್ಬಳೇ ಮೆಡಲ್ ಅಚೀವ್ಸ್ ಮಾಡಿದರೆ ಅದು ನನ್ನ ಅಚೀವ್ಮೆಂಟ್ ಆಗುತ್ತೆ. ಅದರಲ್ಲಿ ದೇಶ ಸೇವೆ, ದೇಶಭಕ್ತಿ ಅನ್ನೋದು ಇರುವುದಿಲ್ಲ. ಅದ್ರ ಜೊತೆಗೆ ನನ್ನ ಜೊತೆ ಇರೋ ಫ್ರೆಂಡ್ಸ್ ಆಗಿರಲಿ, ಫ್ಯಾಮ್ಲಿ ಆಗಿರಲಿ, ಅಥವಾ ನೇಬರ್ಸ್ ಆಗಿರಲಿ, ಅವ್ರಿಗೆಲ್ಲರಿಗೂ ಟ್ರೈನ್ ಮಾಡಿ ಅವ್ರಿಗೂ ರೋಡಲ್ಲಿ ಸೇಫಾಗಿ ಓಡಾಡುವಂಥ ಸಿಚುವೇಶನ್ ಕೊಟ್ಟರೆ ಅದು ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ. ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾವು ಇಟ್ ಈಸ್ ಗೋಯಿಂಗ್ ವೆರಿ ಗುಡ್. ನಾನು ಡಿಸೈಡ್ ಮಾಡಿದ್ದೀನಿ ಇಲ್ಲಿವರೆಗೂ ಒಂದಿಲ್ಲ ಒಂದು ದಿನ ಸೇಫ್ ಇಂಡಿಯಾ, ಸ್ಟ್ರಾಂಗ್ ಇಂಡಿಯಾ ಅನ್ನೋ ಸಂಕಲ್ಪ ಮಾಡ್ತೀನಿ ಅಂತ ಬಿಲೀವ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಐ ವಿಲ್ ಡೂ ಇಟ್. ಸೊ ಆಲ್ ದಿ ಬೆಸ್ಟ್ ಅದಿತಿ ಅವರೇ. ಥ್ಯಾಂಕ್ ಯು. ಆ್ಯಂಡ್ ವೀಕ್ಷಕರೇ, ಲೀಡರ್ ಆಗಬೇಕು ಅಂತಂದರೆ ನೀವು ಗೆದ್ದು ನಿಮ್ಮ ಪಕ್ಕದಲ್ಲಿರೋರು ಸೋತ್ರೆ ಅದು ಲೀಡರ್ಶಿಪ್ ಅಲ್ಲ. ಸೊ ಯಾವಾಗಲೂ ಇದು ನಾನು ಸಹ ಅರ್ಥ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ಸೊ ನಿಮ್ಮ ಜೊತೆಗೆ ನಿಮ್ಮ ಒಂದು ಸರೌಂಡಿಂಗ್ ಏನಿದೆ, ಸೊ ಅವ್ರನ್ನೂ ಸಹ ಬೆಳೆಸಬೇಕು, ಅವ್ರಿಗೂ ಸಹ ಮುಂದೆ ಬರಬೇಕು. ನಿಮ್ಮ ನಾಲೆಡ್ಜು, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ನಿಮ್ಮ ಸಹಭಾಗಿಗಳಿಗೂ ಸಹ ನೀವು ಹೇಳಿ ಅವ್ರಿಗೂ ಒಂದು ಒಳ್ಳೇದು ಮಾಡಿ ಅವರು ಸಹ ಮುಂದೆ ಬರೋವಂಥ ಬೇಸ್ಡ್ ಆನ್ ದೇರ್ ಕ್ಯಾಲಿಬರ್. ಸೊ ಎಲ್ಲರೂ ನಿಮ್ಮ ಥರ ನೀವು ಸಾಧನೆಯ ದಾರಿಯಲ್ಲಿ ನೀವು ಅಕಸ್ಮಾತ್ ತುಂಬ ಡೆಡಿಕೇಟೆಡ್ ಆಗಿದ್ದು ತುಂಬ ಅಹೆಡ್ ಹೋದ್ರೂ ಸಹ ಅವ್ರನ್ನ ಎಲ್ಲೋ ಒಂದು ಕಡೆ ಹಿಂದೆ ಬಿಟ್ಟು ನೀವು ಬರೋವಂಥದ್ದು ಇಟ್ ಇಸ್ ನಾಟ್ ಲೀಡರ್ಶಿಪ್ ಅಲ್ವಾ ಅದಿತಿ? ಸೊ ದಟ್ ಈಸ್ ನಾಟ್ ಅ ರೈಟ್ ಕೈಂಡ್ ಆಫ್ ಲೀಡರ್ಶಿಪ್. ಸೊ ಓನ್ಲಿ ವೆನ್ ಯು ಹ್ಯಾವ್ ದ್ಯಾಟ್ ಫೀಲಿಂಗ್ ದಟ್ ಇಲ್ಲ ನಾನು ಬೆಳಿತೀನಿ, ನನ್ನ ಜೊತೆಲಿರೋರು ಎಲ್ಲರೂ ಬೆಳೀತಾರೆ, ಎಲ್ಲರನ್ನೂ ನನ್ನ ಒಂದು ಇದರಲ್ಲಿ ಬೆಳೆಸ್ತೀನಿ, ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಅ ಗ್ರೇಟ್ ಲೀಡರ್ ಅಂತ ನಾನು ಹೇಳ್ತೀನಿ. ಸೊ ಅದಿತಿ ಅವರೇ, ಇವತ್ತಿನ ದಿನ ಯಾಕೆ ಸೆಲ್ಫ್ ಡಿಫೆನ್ಸ್ ಇಂಪಾರ್ಟೆಂಟು ಜನರಿಗೆ? ಈಗಿನ ಸೊಸೈಟಿಯಲ್ಲಿ ಹೆಣ್ಮಕ್ಳು ವೆಲ್ ಎಜುಕೇಟೆಡ್ ಇದ್ದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇಫ್ ಶಿ ಕಾಂಟ್ ಡಿಫೆಂಡ್ ಹರ್ ಸೆಲ್ಫ್, ಅವಳ ರಕ್ಷಣೆ ಅವಳಿಗೆ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಎವ್ರಿಥಿಂಗ್ ಇಸ್ ಝೀರೋ. ನೋ ಯೂಸ್ ಆಫ್ ಮನಿ, ನೋ ಯೂಸ್ ಆಫ್ ಡಿಗ್ರೀಸ್. ಸೊ ನಾನೇನು ಹೇಳ್ತೀನಪ್ಪ ಅಂತಂದರೆ, ಇದ್ರ ಎಲ್ಲದೂ ಕೂಡ ನೀವು ಸೆಲ್ಫ್ ಡಿಫೆನ್ಸ್ ಕಲಿಯೋದ್ರಿಂದ ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಸ್ಟೇಬಲ್ ಇರ್ತೀರಿ, ಹಾಗೂ ನಿಮ್ಮ ಮೇಲೆ ನೀವು ಡಿಪೆಂಡೆನ್ಸಿನ ಕಲ್ಕೋತೀರಿ. ಆದಷ್ಟು ಇಂಡಿಪೆಂಡೆಂಟ್ ಆಗಕ್ಕೆ, ಅಂದರೆ ಆದಷ್ಟಲ್ಲ ಮ್ಯಾಕ್ಸಿಮಮ್ ಇಂಡಿಪೆಂಡೆಂಟ್ ಆಗ್ತೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟಾಕಿಂಗ್ ಅಬೌಟ್ ಟೆಕ್ನಿಕ್ಸ್ ಅದಿತಿ ಅವರೇ, techniques, first most technique is confidence and presence of mind and alertness. ಇವು ಮೂರು ಬರಬೇಕಪ್ಪ ಅಂದರೆ ಮಿನಿಮಮ್ ನಾಲೆಜ್ ಆ್ಯಂಡ್ ಟೆಕ್ನಿಕ್ಸ್ ಗೊತ್ತಿರಬೇಕು. ಅದು ಯಾವಾಗ ಆಗುತ್ತಪ್ಪ ಅಂದರೆ ಪ್ರಿಪ್ರೇಷನ್ಸ್. ಈಗ ಫಾರ್ ಎಕ್ಸಾಂಪಲ್, ನಮಗೆ ಎಲ್ಲ ಓದಿರ್ತೀವಿ,
ಎಕ್ಸಾಮಿಗೆ ಹೋಗಿರ್ತೀವಿ, ನಮಗೆ ಭಯ ಇರಲ್ಲ, ಏನೋ ಕ್ವಶನ್ ಬಂದರೂ ಫೇಸ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ಅದೇ ನಾವು ಓದಿರಲಿಲ್ಲಪ್ಪ ಅಂದರೆ ಫೇಸ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗೆ ನಾವು ಬೇಸಿಕ್ಕಿಂದನೂ ಯಾಕೆ ಹೊಡಿಬೇಕು, ಹೇಗೆ ಹೊಡಿಬೇಕು, ಎಲ್ಲಿ ಹೊಡಿಬೇಕು ಅನ್ನೋ ವೀಕ್ ಪಾಯಿಂಟ್ಸ್ ಗೊತ್ತಿರಬೇಕು, ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಇವೆಲ್ಲ ನಮ್ಗೆ ಯಾವಾಗ ಬರುತ್ತೆ? ನಾಲೆಜ್ ಇರುವಾಗ ಬರುತ್ತೆ. ಆ ನಾಲೆಜ್ ನಾವು ತೊಗೊಳ್ದುಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಮತ್ತು ನೆಕ್ಸ್ಟ್ ಬೇಸಿಕ್ ಟೆಕ್ನಿಕ್ಸ್ ಅಪ್ಪ ಅಂದರೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಾಡಿಯಲ್ಲಿ ವೀಕ್ ಪಾಯಿಂಟ್ಸ್ ಇರ್ತವೆ. ಅದು ಸ್ಪೋರ್ಟ್ಸ್ಮನ್ ಆಗಿರ್ಬೋದು, ಬಾಡಿ ಬಿಲ್ಡರ್ಸ್, ಅಥ್ಲೀಟ್ಸ್, ಎಲ್ಲದರಲ್ಲೂ ಕೆಲವೊಂದು ಪಾರ್ಟ್ಸ್ ವೀಕಾಗೇ ಇರ್ತವೆ. ದೇ ಕಾಂಟ್ ಬಿ ಸ್ಟ್ರಾಂಗ್, ಬಟ್ ಅದನ್ನು ನಾವು ಸ್ಟ್ರಾಂಗ್ ಅನ್ಕೋ ಕೆಪಾಸಿಟಿ ಮಾಡ್ಕೋತೀವಿ. ಸೊ ಯೂಶ್ವಲಿ ಎಲ್ಲ ಹುಡುಗಿರಲ್ಲಿರೋ ಬಾಡಿ ಪಾರ್ಟ್ಸ್ ನನ್ನ ಹತ್ರನೂ ಇದೆ, ಬಟ್ ಐ ಕ್ಯಾನ್ ಟಾಲ್ರೇಟ್ ಬಿಕಾಸ್ ಐ ಹ್ಯಾವ್ ಟ್ರೈನ್ ಟು ಬಿ ಟಾಲ್ರೇಟೆಡ್. ನನಗೂ ನೋವಾಗುತ್ತೆ, ಬಟ್ ವಿ ಆರ್ ಟ್ರೈನ್ಡ್. ನಮಗೆ ಟಾಲ್ರೇಟ್ ಮಾಡುವಂಥ ಕೆಪಾಸಿಟಿನ ಕೊಟ್ಟಿರ್ತಾರೆ. ಅದು ಟಾಲ್ರೇಟ್ ನಮ್ಮ ಹೆಣ್ಮಕ್ಳಲ್ಲಿ ಬರಬೇಕು. ಯಾವಾಗ ಬರುತ್ತೆ ಅಂದರೆ ನಾವು ಟ್ರೈನಿಂಗ್ ತೊಗೊಂಡಾಗೆ ಬರೋದು. ಸೊ ಟೆಕ್ನಿಕ್ಸ್ ಅಂತ ಬಂದರೆ, ಫಸ್ಟ್ ನಾವು ಹೆಲ್ಪ್ ಲೈನ್ಸ್ ಕಾಲ್ ಮಾಡಬೇಕು. ಒಂದು 1098 ಅಂತ ಇರುತ್ತೆ, ಅಥವಾ 112. ಏನೂ ಇಮಿಡಿಯೇಟ್ ರಿಯಾಕ್ಷನ್ ಇಲ್ಲಪ್ಪ ಅಂತಂದರೆ ಜೋರಾಗಿ ಕಿರಿಸ್ಬೇಕು, ಆದಷ್ಟು ಮ್ಯಾಕ್ಸಿಮಮ್ ಜೋರು. ಯಾಕಪ್ಪ ಅಂದರೆ ಫಸ್ಟ್ ಅಟೆನ್ಷನ್ ಸೀಕ್ ಆಗುತ್ತೆ, ಯಾರಾದರೂ ಆಜು ಬಾಜು ಇರೋರು ಹೆಲ್ಪಿಗೆ ಬರ್ತಾರೆ. ನೆಕ್ಸ್ಟ್ ಬಾಡಿಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಈಗ ಸಾಮಾನು ನಾವೇನಾದರೂ ವಜ್ಜಿರೋ ಸಾಮಾನು ಮತ್ತು ಹೆವಿ ವೇಟ್ ಸಾಮಾನನ್ನು ಎತ್ತಿದ್ರೆ ಒಂದೇನೋ ಪಾಸಿಟಿವ್ ಜೋರು ಲಗಾಕೆ ಹೈಸ ಏನೋ ಅಂತೀವಲ್ಲ, ಹಾಗೆ ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ನೆಕ್ಸ್ಟ್ ನಾವು ವೆಪನನ್ನು ಹುಡುಕಬಾರ್ದು. ಆ ಸಿಚುವೇಷನಲ್ಲಿ ವೆಪನನ್ನು ಹುಡುಕೋದ್ರಿಂದ ಟೈಮ್ ವೇಸ್ಟ್. ಸೊ ವಿ ಶುಡ್ ಪ್ರಿಪೇರ್ ಅ ವೆಪನ್. ನಾವು ಕ್ಯಾರಿ ಮಾಡೋ ಬ್ಯಾಕ್ ಪ್ಯಾಕ್ಸ್ ಆಗಿರ್ಬೋದು, ದುಪಟ್ಟ ಆಗಿರ್ಬೋದು, ಬ್ಯಾಂಗಲ್ಸ್, ನೀಲ್ಸ್, ಪೆನ್, ವಾಟ್ ಎವರ್ ವಿ ಕ್ಯಾರಿ, ಬಾಟಲ್ಸ್, ಏನನ್ನು ಆದಷ್ಟು ಮಟ್ಟಿಗೆ ನಾವು ವೆಪನ್ಸನ್ನು ಟ್ರೈ ಮಾಡಬೇಕು. ದ ಮೋಸ್ಟ್ ಆ್ಯಂಡ್ ಡೇಂಜರಸ್ ವೆಪನ್ ಇಸ್ ಕಾನ್ಫಿಡೆನ್ಸ್. ವಾಯ್ಸ್ ರೇಸ್ ಮಾಡಬೇಕು. ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆತಪ್ಪ, ಅದು ನಮ್ಗೆ ವಿ ಆರ್ ನಾಟ್ ಫೀಲಿಂಗ್ ಸೇಫ್, ದೆನ್ ರೇಸ್ ಯೋರ್ ವಾಯ್ಸ್ ಇಟ್ ಎನಿ ಕಾಸ್ಟ್. ಭಯ ಪಡ್ಕೋತಾರೆ. ಶಿ ಕ್ಯಾನ್ ಫೈಟ್ ಅನ್ನೋ ಒಂದು ಮನೋಭಾವನೆ ಬರ್ತದೆ. ನಿಮ್ಗೆ ಫೈಟ್ ಮಾಡೋಕ್ಕೆ ಬರದೇ ಇರಲಿ, ಯು ಶುಡ್ ರೇಸ್ ಯೋರ್ ವಾಯ್ಸ್. ಮತ್ತು ಬಾಡಿ ಪಾರ್ಟ್ಸಲ್ಲಿ ಕೆಲವೊಂದು ಪಾರ್ಟ್ಸ್ ವೀಕ್ ಇದೆ ಅಂತ ನಾನು ಹೇಳಿದೆ, ಬಟ್ ಅದನ್ನು ನಾವು ತಿಳ್ಕೊಬೇಕಂದ್ರೆ ಕ್ಲಾಸಸ್ ಹೋಗಬೇಕು, ಸೆಷನ್ಸ್ ಅಟೆಂಡ್ ಮಾಡಬೇಕು, ಅಥವಾ ಯಾರಾದರೂ ಇನ್ಫ್ಲುಯೆನ್ಸ್ ಇರ್ತಾರಲ್ಲ, ಈ ಥರ ಮಾಡಬೇಕು ಅಂತ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕೊಡ್ತಾರಲ್ಲ, ಅವರನ್ನು ನಾವು ಅಪ್ರೋಚ್ ಮಾಡಬೇಕು. ಆಮೇಲೆ ಆದಷ್ಟು ಅನ್ನೋನ್ ರೂಟ್ಸ್ ಅಥವಾ ಸ್ಟ್ರೇಂಜರ್ಸ್ ಜೊತೆ ಸಂಪರ್ಕವನ್ನು ಕಡಿಮೆ ಇಟ್ಕೋಬೇಕಂತ ನಾನು ಹೇಳ್ತೀನಿ. ಸೊ ಅದಿತಿ ಅವರೇ, ನಿಮ್ಮ ಅವಾರ್ಡ್ ಲಿಸ್ಟ್ನ ನೋಡ್ತಾ ಇದ್ದೆ, ನಿನ್ನೆ ಸಾಕಷ್ಟು ಅವಾರ್ಡ್ಗಳನ್ನ ಪಡ್ಕೊಂಡಿದ್ದೀರಾ. ಸೊ ಇಷ್ಟೆಲ್ಲ ಅವಾರ್ಡ್ಸ್ಗಳಲ್ಲಿ ವಿಚ್ ಒನ್ ಡು ಯು ಫೀಲ್ ಇಸ್ ಮೋರ್ ಕನೆಕ್ಟೆಡ್ ಟು ಯು, ಆರ್ ವಿಚ್ ಯು ಫೀಲ್ ಇಸ್ ಮೋರ್ ವ್ಯಾಲ್ಯೂಯಬಲ್ ಅಥವಾ ಇಂಪಾರ್ಟೆಂಟ್ ಅನ್ಸುತ್ತೆ? ಅದ್ರ ಬಗ್ಗೆ ಹೇಳಿ. ಓಕೆ, ನಂದು ಒಂದು ಎಕ್ಸಾಮ್ ಇತ್ತು. ಸೊ ನೆಕ್ಸ್ಟ್ ನಾನು ಎಕ್ಸಾಮ್ ಓದ್ತಾ ಇದ್ದೆ, ಅದನ್ನು ಓದಿರಲಿಲ್ಲ ನನ್ನ ಎಕ್ಸಾಮ್ಗೆ. ಸೊ ಐ ವಾಸ್ ಫೀಲಿಂಗ್ ನರ್ವಸ್. ಹೇಗಾದರೂ ಮಾಡಿ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ, ಹೇಗಾದರೂ ಮಾಡಿ ಎಕ್ಸಾಮ್ ಕ್ಯಾನ್ಸಲ್. ಒಂದು ಸಡನ್ನಾಗಿ ಕಾಲ್ ಬಂತು, ಸೊ ನೀವು ಅರ್ಜೆಂಟಾಗಿ ಬೆಂಗಳೂರು ಬರಬೇಕು, ಯು ಹ್ಯಾವ್ ಫೆಲಿಸಿಷನ್ ಟುಮಾರೋ, ಯು ಹ್ಯಾವ್ ಅವಾರ್ಡ್ ಸೆರೆಮನಿ ಟುಮಾರೋ. ನಂಗೆ ಏನೂ ಗೊತ್ತಿಲ್ಲ ಅಮ್ಮ. ಸೊ ಫುಲ್ ಕೈಯೆಲ್ಲ ಶೀವರಿಂಗ್ ಆಗ್ತಿತ್ತು. ಲೈಕ್ ಐ ವಾಸ್ ಸ್ಕ್ರೀಮಿಂಗ್, ಅಮ್ಮ ಐ ಗಾಟ್ CM ಅವಾರ್ಡ್, ನಾಳೆ ನನಗೆ CM ಅವಾರ್ಡ್ ಕೊಡ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಅನೌನ್ಸ್ ಆಗಿದೆ, ನನಗೆ ನಾಳೆ CM ಅವಾರ್ಡ್ ಕೊಡ್ತಾರೆ. ಮನೆಯಲ್ಲಿ ಫುಲ್ಲು ಖುಷಿ. ಎಲ್ಲರೂ ಕಾಲ್ ಮಾಡಿ, ಅಪ್ಪ ಅಮ್ಮ ಎಲ್ಲರೂ CM ಅವಾರ್ಡ್ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ CM ಅವಾರ್ಡ್ ಇಸ್ ಮೋಸ್ಟ್ ಬಿಗ್ಗೆಸ್ಟ್ ರಿಕಗ್ನೈಸೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. when I was receiving award, my whole family was crying actually. ಅಮ್ಮ ಫುಲ್ಲು ಪ್ರೌಡ್ ಫೀಲ್. ನನ್ನ ಮಗಳು ಯಾವ ಜನ ಕೆಟ್ಟೋಗ್ತಾಳೆ, ಕೈ ಮೀರಿ ಹೋಗ್ತಾಳೆ ಅಂದವ್ರ ಮುಂದೆ ನನ್ನ ಮಗಳು ಅವಾರ್ಡ್ ತೆಗೆದಿದ್ದಾಳೆ ಅಂದರೆ ಅವ್ರಿಗೆ ಫುಲ್ಲು ಪ್ರೌಡ್ ಫೀಲಿಂಗ್ ಆಗ್ತಾಯಿತ್ತು. ಸೊ ಐ ಡೆಡಿಕೇಟೆಡ್ ದಟ್ ಅವಾರ್ಡ್ ಟು ಮೈ ಮಾಮ್, ಆಬ್ವಿಯಸ್ಲಿ, ದರ್ ಇಸ್ ನೋ ಡೌಟ್. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಸಲ ಮೋದಿಜಿಯವರ 100th ಎಪಿಸೋಡ್ ಆಫ್ ಮನ್ ಕಿ ಬಾತ್ ಅಂತ ಪ್ರೋಗ್ರಾಮ್ ಮಾಡಿದರು. ಸೊ ಆ ದಿನ PM ಮೋದಿ ಜೊತೆ ಇಂಟ್ರ್ಯಾಕ್ಷನ್ ಇತ್ತು, ಆಮೇಲೆ ಗವರ್ನರ್ ಜೊತೆ ಲಂಚ್ ಕೂಡ ಇತ್ತು. ಅದೊಂದೇನೋ ಇದನ್ನಂತಾರಲ್ಲ, ನೆವರ್ ಫಾರ್ಗೆಟಿಂಗ್ ಮೂಮೆಂಟ್ ಅಂತಾರಲ್ಲ, ಆ ಥರ ಅಲ್ಲಿ ಗವರ್ನರ್ ಜೊತೆ ಕೂತು ಊಟ ಮಾಡೋದಾಗಲಿ, ಅವ್ರ ಜೊತೆ ಇಂಟ್ರ್ಯಾಕ್ಷನ್ಸ್ ಮಾಡೋದಾಗಲಿ ಭಾಳ ಚೆನ್ನಾಗಿತ್ತು ಆ ದಿನ. ಸೊ ಅದಿತಿ ಅವರೇ, ಸಾಕಷ್ಟು ವಿಷಯಗಳು ನಾವು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಈ ಸೆಲ್ಫ್ ಡಿಫೆನ್ಸ್ ಅನ್ನೋಂಥದ್ದು ಯಾವ ಒಂದು ಏಜ್ ಗ್ರೂಪಿಂದ ಸ್ಟಾರ್ಟ್ ಆಗಬೇಕು ಮಕ್ಕಳಲ್ಲಿ?
ಸರ್, ಈಗ ಸೆಕ್ಷುವಲ್ ಹರಾಸ್ಮೆಂಟ್ ಯಾವ ಏಜಿಂದ ಅವ್ರು ಸ್ಟಾರ್ಟ್ ಮಾಡ್ತಾರಂತ ಹೇಳಕ್ಕೆ ಬರಲ್ಲ. ಈಗಿನ ಕಾಲದಲ್ಲಿ 3 ವರ್ಷದಿಂದ ಹಿಡ್ಕೊಂಡು 60 ವರ್ಷ ಅಜ್ಜಿಗಳಿಗೂ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ನೀವು ನೋಡಿರಬೇಕು ಸೋಷಿಯಲ್ ಮೀಡಿಯಲ್ಲಿ. ಸೊ ನಾನು ಏನು ಹೇಳ್ತೀನಪ್ಪ ಅಂದರೆ, ಒಂದು ಚಿಕ್ಕ ಮಗುಗೆ ರೀಲ್ಸ್ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀವಿ, ಮೇಕಪ್ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀವಿ, ಒಂದು ಡ್ಯಾನ್ಸ್ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀವಿ. ಅದೇ ರೀತಿ ನಾವು ಸೆಲ್ಫ್ ಡಿಫೆನ್ಸ್ ಅನ್ನೋ ಬೀಜ ಬಿತ್ತಿದ್ರೆ ನಾವು ಮಂದಿಗೆ ಬ್ಲೇಮ್ ಮಾಡೋ ಅವಶ್ಯಕತೆನೇ ಬರಲ್ಲ. ನಮ್ಮ ಮಕ್ಕಳನ್ನು ನಾವೇ ರಕ್ಷಣೆ ಮಾಡ್ಕೋಬೋದು, ನಮ್ಮ ಮಗು ಅವಳ ರಕ್ಷಣೆ ಅವಳೇ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೆಲ್ಫ್ ಡಿಫೆನ್ಸ್ ನಮ್ಮಲ್ಲಿ 3 ವರ್ಷದಿಂದ 2 ತಾಯಿ ಮಕ್ಕಳು 3 ತಾಯಿ ಮಕ್ಕಳು ಕೂಡ ಟ್ರೈನಿಂಗ್ ತಗೋತಾ ಇದ್ದಾರೆ ಆ್ಯಟ್ ಪ್ರೆಸೆಂಟ್. ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ದಿ ಫೀಲ್ ದ್ಯಾಟ್ ವರ್ತ್ ಇಟ್. ನಾವು ಕಷ್ಟಪಡ್ತೀವಿ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಂಥ ಎಬಿಲಿಟಿ ನಮ್ಮಲ್ಲಿ ಇದೆ ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಬರ್ತಾ ಇದೆ. ನಾನು ದಿನ ಕಾಣ್ತಾ ಇದ್ದೀನಿ, ನನ್ನ ಒಂದು ಕನಸನ್ನು ನನಸಾಗೋ ದಾರಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಆ ತಾಯಿಯಂದಿರಲ್ಲಿ. ಸೊ ತುಂಬ ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದಾರೆ ಆದಿತ್ಯ ಅವರೇ. ಸೊ ನಿಮ್ಮೆಲ್ಲ ಕನಸುಗಳು, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ಸೊ ಮಹಿಳೆಯರು ಬರೀ ಒಂದು ಏನೋ ಮನೆಗಾಗಲಿ ಅಥವಾ ಕೆಲವೊಂದು ಕೆಲಸಗಳಿಗೆ ಮಾತ್ರ ಸೀಮಿತ ಅಲ್ಲ. ಸೊ ಶಿ ಕ್ಯಾನ್ ಅಚೀವ್ ಮೋರ್, ಶಿ ಕ್ಯಾನ್ ಕಾನ್ಕರ್ ಎವ್ರಿಥಿಂಗ್ ಇನ್ ದ ಸೊಸೈಟಿ ಅಂತ ಸಾಕಷ್ಟು ಎಕ್ಸಾಂಪಲ್ಸ್ನ ನಾವು ನೋಡಿದ್ದೀವಿ. ಅದರಲ್ಲಿ ಒಬ್ಬ ಸಾಧಕಿಯಾಗಿ ತಾವು ಕೂಡ ಕೂತಿದ್ದೀರಿ. ಸೊ ನಿಮ್ಮ ಜರ್ನಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಐ ವಾಂಟ್ ಟು ಸಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅಂದರೆ ಹೆಣ್ಮಕ್ಳು ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟೈಕ್ವಾಂಡೋ ಆಗಲಿ, ಸೆಲ್ಫ್ ಡಿಫೆನ್ಸಲ್ಲಿ ಮುಂದೆ ಬರಲಿ. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ವಿಷಯಗಳು, ಒಂದು ಹೆಣ್ಮಗಳು ಏನೆಲ್ಲ ಸಾಧನೆಗಳನ್ನು ಮಾಡ್ಬೋದು ಸ್ಪೋರ್ಟ್ಸ್ ಅನ್ನೋ ಒಂದು ಕ್ಷೇತ್ರದಲ್ಲಿ, ಸೆಲ್ಫ್ ಡಿಫೆನ್ಸ್ ಬಗ್ಗೆ ಆದಿತ್ಯ ಅವರು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ.